ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಕರ್ನಾಟಕ ನಡೀತಾ ಇದೆ. ಈ ನಡುವೆ ಇಡೀ ದೇಶದ ಗಮನ ಸೆಳೀತಾ ಇರುವಂತದ್ದು ಡ್ರೋನ್ ಹೆಲಿಕಾಪ್ಟರ್. ಅಂದ್ರೆ ಟ್ರಾಫಿಕ್ ಸಮಸ್ಯೆಗಳೇನಿದೆ ಇದೆಲ್ಲವನ್ನು ಕೂಡ ಓವರ್ಕಮ್ ಮಾಡೋದಕ್ಕೆ ಅಂತ ಅದು ಕೂಡ ನಮ್ಮ ಸ್ಥಳೀಯ ಕರ್ನಾಟಕದ ಬೆಂಗಳೂರಿನ ಸರಳ ಕಂಪನಿಯ ಡ್ರೋನ್ ಹೆಲಿಕಾಪ್ಟರ್ ಇದು. ಟ್ರಾಫಿಕ್ ಸಮಸ್ಯೆಗೆ ಡ್ರೋನ್ ಹೆಲಿಕಾಪ್ಟರ್ನಿಂದ ಪರಿಹಾರ ಸಿಗುತ್ತೆ. 3 ಗಂಟೆ ಚಾರ್ಜ್ ಮಾಡಿದ್ರೆ ಒಟ್ಟು 250 ಕಿಲೋಮೀಟರ್ ಓಡಾಟ ನಡೆಸಬಹುದಾಗಿದೆ. ಟ್ರಾಫಿಕ್ ಸಮಸ್ಯೆಯಿಂದ ಹೈರಾಣಾಗಿದ್ದೀರಾ? ಆದಷ್ಟು ಬೇಗ ಮನೆ ತಲುಪೋಕೆ ಬೇರೆ ವ್ಯವಸ್ಥೆ ಇದ್ದರೆ ಸಾಕು, ಚೆನ್ನಾಗಿರ್ತಿತ್ತು ಅನ್ನುವಂಥ ಯೋಚನೆ ನಿಮ್ಮ ತಲೆಗೆ ಬಂದಿದೆಯಾ? ಅಂತಹ ವ್ಯವಸ್ಥೆ ಏನಾದರೂ ಬಂದರೆ ನೀವು ಅದರ ಸದುಪಯೋಗ ಪಡೆಯೋಕ್ಕೆ ರೆಡಿಯಾಗಿದ್ದೀರಾ? ಸೊ ಇಂಥ 10 ಹಲವು ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆ. ಇನ್ವೆಸ್ಟ್ ಕರ್ನಾಟಕದ ಭಾಗವಾಗಿ ಬೆಂಗಳೂರಿನಲ್ಲಿ ಪ್ರದರ್ಶನವಾಗ್ತಿರುವಂತಹ ಇನ್ವೆಸ್ಟ್ ಕರ್ನಾಟಕದ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಬೆಂಗಳೂರಿನ ಸರಳ ಏವಿಯೇಷನ್ ಕಂಪನಿ ಅಂಥದ್ದೊಂದು ಪ್ರಯೋಗದ ಭಾಗವಾಗಿ ತನ್ನ ಡ್ರೋನ್ ಹೆಲಿಕಾಪ್ಟರ್ನ ಇವತ್ತು ಪ್ರದರ್ಶನಕ್ಕೆ ಇಟ್ಟಿದೆ. ನನ್ನ ಹಿಂಭಾಗದಲ್ಲಿ ನೀವು ಅದನ್ನು ಕಾಣ್ತಾ ಇದ್ದೀರಾ. ಈ ಸರಳ ಕಂಪನಿ ತಂದಿರುವಂತಹ ಡ್ರೋನ್ ಹೆಲಿಕಾಪ್ಟರ್ 8 ಸೀಟರ್ಗಳನ್ನು ಹೊಂದ್ಕೊಂಡಿದೆ. ತಾವಿಲ್ಲಿ ನೋಡ್ತಿರುವ ಹಾಗೆ ಇದೆಲ್ಲವೂ ಪೂರ್ತಿ ಆಟೋಮೇಟೆಡ್, ಅಂದರೆ ಅನ್ಮ್ಯಾನ್ಡ್ ವೆಹಿಕಲ್ನ ಮಾದರಿಯಲ್ಲಿ ಇದು ಕೂಡ ಆಟೋ ಪೈಲಟ್ ವ್ಯವಸ್ಥೆಯನ್ನು ಹೊಂದ್ಕೊಂಡಿದೆ. ಸಂಪೂರ್ಣ ಟೆಕ್ನಾಲಜಿಯನ್ನು ಇದು ಹೊಂದಿದ್ದು ಇತರ ಹೆಲಿಕಾಪ್ಟರ್ಗಳಲ್ಲಿ ನಾವು ನೋಡುವಂತೆ ಬೇರೆ ಬೇರೆ ಕಾಂಪೊನೆಂಟ್ಗಳಲ್ಲಿ ಹೆಚ್ಚುವರಿ ವ್ಯವಸ್ಥೆಗಳಾಗಲಿ ಇಲ್ಲ. ಲಕ್ಸುರಿ ಕಾರ್ನಲ್ಲಿರುವಂಥ ವ್ಯವಸ್ಥೆಯ ರೀತಿಯಲ್ಲಿ ಎಲ್ಲವೂ ಕೂಡ ಬೆರಳ ತುದಿಯಲ್ಲಿ ಆಪರೇಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಸೀಟ್ಗಳು ಕೂಡ ಕಂಫರ್ಟಬಲ್ ಆಗಿದ್ದು 7 ರಿಂದ 8 ಮಂದಿಯ ಪ್ರಯಾಣಕ್ಕೆ ಇದು ಅವಶ್ಯಕತೆಯನ್ನು ಹೊಂದ್ಕೊಂಡಿರುವ ಹಾಗೆ ಮಾಡಿಫೈಡನ್ನು ಮಾಡಿರೋದನ್ನು ಕಾಣ್ತಿದೆ. ಸೊ ತಾವೀಗ ನೋಡ್ಬೋದು, ಇದರ ಮೇಲ್ಭಾಗದಲ್ಲಿ ಅಂದರೆ ಡ್ರೋನ್ನಲ್ಲಿ ನಾವು ಗಮನಿಸ್ತಿದ್ದ ಹಾಗೆ ಇರ್ತಿದ್ದಂಥ ಪುಟ್ಟ ಪುಟ್ಟ ರೆಕ್ಕೆಗಳ ಬದಲಿಗೆ ಅತಿ ದೊಡ್ಡ ಪ್ರೊಫೈಲರ್ಗಳನ್ನು ತಾವಿಲ್ಲಿ ಕಾಣ್ತಾ ಇದ್ದೀವಿ. ಹೀಗೆ ಒಟ್ಟು 6ಕ್ಕೂ ಹೆಚ್ಚು ರೆಕ್ಕೆಗಳನ್ನು ಇದು ಹೊಂದಿಕೊಂಡಿದೆ. ಹೊರಗಿನಿಂದ ನೋಡಿದರೆ ಏಕಕಾಲದಲ್ಲಿ ಇದು ದೊಡ್ಡದಾದಂತಹ ಲಘು ವಿಮಾನದ ರೀತಿಯಲ್ಲಿ ಕಾಣುತ್ತೆ. ಐಷಾರಾಮಿ ವಿಮಾನದಲ್ಲಿರುವಂತಹ ಎಲ್ಲ ಲಕ್ಷಣಗಳು ಕೂಡ ಇದರಲ್ಲಿದೆ. ಸೊ ಇದೀ ಡ್ರೋನ್ ಹೆಲಿಕಾಪ್ಟರ್ನ ವಿಶೇಷತೆ ಏನಪ್ಪ ಅಂದರೆ ಇದಕ್ಕೆ ಬೇರೆ ವಿಮಾನದ ರೀತಿಯಲ್ಲಿ ರನ್ವೇ ಆಗಲಿ ಟೇಕ್ ಆಫ್ ಮಾಡೋದಕ್ಕೆ ಅತಿ ಹೆಚ್ಚಿನ ಜಾಗವಾಗಲಿ ಅವಶ್ಯಕತೆ ಇಲ್ಲ. ಯಾಕಂದರೆ ಅದರ ಬದಲು ಇದು ಹೆಲಿಕಾಪ್ಟರ್ನ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂತಹ ದಕ್ಷತೆಯನ್ನು ಹೊಂದಿದೆ. ಅಂದರೆ ಈ ಹೆಲಿಕಾಪ್ಟರ್ನ ಮಾದರಿಯಲ್ಲೇ ಇದು ಎಲ್ಲಿರುತ್ತೋ ಅಲ್ಲಿಂದ ಮೇಲೆ ಹಾರುತ್ತೆ. ಸೊ ನಂತರ ಅದು ಫ್ಲೈಯಿಂಗ್ ಮೂಡಿಗೆ ಹೋದಾಗ ವಿಮಾನದ ರೀತಿಯಲ್ಲಿ ಅಲ್ಲಿಂದ ಮುಂದೆ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸ್ತದೆ. ಅಂದರೆ ಇದು ಏಕಕಾಲಕ್ಕೆ ನಿಂತಲ್ಲಿಂದಲೇ ಮೇಲೆ ಹಾರುವ ಮತ್ತು ಅಲ್ಲಿಂದ ಪ್ರಯಾಣ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಈಗ ನೀವೀಗ ನೋಡ್ತಾ ಇರೋದು ಅದರ ಚಾರ್ಜಿಂಗ್ ಸ್ಟೇಷನನ್ನು, ಚಾರ್ಜಿಂಗ್ ಪಾಯಿಂಟನ್ನು. ಇದರ ಕೆಪಾಸಿಟಿ ಏನು ಅಂತಂದರೆ ಈ ಹೆಲಿಕಾಪ್ಟರ್ ಒಂದು ಬಾರಿ ಚಾರ್ಜ್ ಆಗೋದಕ್ಕೆ 3 ಗಂಟೆಗಳ ಕಾಲಾವಧಿಯನ್ನು ತೆಗೆದುಕೊಳ್ತದೆ. ಒಂದು ಬಾರಿಯ ಚಾರ್ಜಿಂಗ್ನಲ್ಲಿ ಸುಮಾರು 250 ಕಿಲೋಮೀಟರ್ಗಳ ಪ್ರಯಾಣವನ್ನು ಮಾಡುವಂಥ ಶಕ್ತಿಯನ್ನು ಇದು ಹೊಂದಿಕೊಂಡಿದೆ. ಎಮರ್ಜೆನ್ಸಿ ಬೇಕು ಅಂದರೆ ಅರ್ಧ ಗಂಟೆಯಲ್ಲೂ ಕೂಡ ಚಾರ್ಜ್ ಮಾಡಿಕೊಂಡು ಬಳಕೆಯನ್ನು ಮಾಡಬಹುದು. ಸೊ ಇದಕ್ಕೆ ಹೆಚ್ಚುವರಿ ಜಾಗದ ಅವಶ್ಯಕತೆ ಇಲ್ಲ. ಲ್ಯಾಂಡಿಂಗ್ ಆಗಲಿ ಟೇಕ್ ಆಫ್ಗಾಗಲಿ ಜಾಗವನ್ನು ತೆಗೆದುಕೊಳ್ಬೇಕು ಅನ್ನೋಂಥದ್ದು ಇಲ್ಲ. ಸೊ ಅದನ್ನು ಹೊರತುಪಡಿಸಿದರೆ ಈ ಹೆಲಿಕಾಪ್ಟರ್ ಬಹಳ ಜನೋಪಯೋಗಿ ಆಗುವಂತಹ ಸಾಧ್ಯತೆಗಳನ್ನು ಹುಟ್ಟುಹಾಕ್ತಾ ಇದೆ. ಮೇಜರ್ ಜಾಗಗಳಲ್ಲಿ ಇದಕ್ಕೆ ಕಾರ್ಯಾಚರಣೆ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಅಂದಹಾಗೆ ಈ ಕಂಪನಿ ವಿಚಾರದಲ್ಲಿ ಹೇಳೋದಾದರೆ ಭಾರತದ ಮೊದಲ ಮಹಿಳಾ ಪೈಲಟ್ ಸರಳ ಅನ್ನುವಂಥವರ ನೆನಪಿನಾರ್ಥವಾಗಿ ಈ ಕಂಪನಿಯನ್ನು ಮಾಡಲಾಗಿದೆ. ಅದರಲ್ಲೂ ಹೆಚ್ಚಿನ ವಿಚಾರ ಏನು ಅಂದರೆ ನಮ್ಮದೇ ಬೆಂಗಳೂರಿನ ಈ ಕಂಪನಿ ಈ ಪ್ರಯೋಗವನ್ನು ಮಾಡ್ತಾ ಇದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಇಂಥ ಪ್ರಯೋಗವನ್ನು ಮಾಡ್ತಿರುವಂತಹ ಕಂಪನಿ ಇದೆ ಅನ್ನೋದು ಹೆಮ್ಮೆಯ ವಿಚಾರ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸುವ ಹಾಗೆ ಇತರ ನಗರಗಳಲ್ಲೂ ಇರುವಂತಹ ಟ್ರಾಫಿಕ್ ದಟ್ಟಣೆಯನ್ನು ತಡೆಗಟ್ಟಿ ಜನರಿಗೆ ಸುಲಭ ಸಾಧ್ಯವಾಗುವಂತಹ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಲಾಗ್ತಾಯಿದೆ. ಸದ್ಯಕ್ಕೆ ಈ ಹೆಲಿಕಾಪ್ಟರ್ ಏನಾದರೂ ಕಾರ್ಯಾಚರಣೆಯನ್ನು ಮಾಡೋದೇ ಆದರೆ ಏರ್ಪೋರ್ಟ್ ಮತ್ತು ಜಕ್ಕೂರಿನಂತಹ ಜಾಗಗಳಲ್ಲಿ ಬಳಕೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದರ ಬಳಕೆ ಮಾಡುವ ವಿಚಾರಕ್ಕೆ ರಾಜ್ಯ ಸರ್ಕಾರವು ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಕಂಪನಿ ಪ್ರಮುಖರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಿ ಸಿಲಿಕಾನ್ ಸಿಟಿಯ ವಾಹನ ವ್ಯವಸ್ಥೆಯನ್ನು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಉತ್ತಮಗೊಳಿಸುವಂಥ ಪ್ರಯತ್ನಗಳು ಕೂಡ ಕಾಣ್ಬೋದು. ನೀವು ಏನಾದರೂ ಈ ರೀತಿಯಲ್ಲಿ ಡ್ರೋನ್ ಹೆಲಿಕಾಪ್ಟರ್ನ ನೋಡಬೇಕು ಅನ್ನೋದಿದ್ರೆ ಇನ್ವೆಸ್ಟ್ ಕರ್ನಾಟಕದ ಈ ಕಾರ್ಯಕ್ರಮಕ್ಕೆ ಬನ್ನಿ. ಹೊಸ ತಲೆಮಾರಿನ ಹೊಸ ಸಾರಿಗೆ ವ್ಯವಸ್ಥೆಯನ್ನು ಕಣ್ತುಂಬಿಕೊಳ್ಳಿ. ಕ್ಯಾಮ್ರಾಮನ್ ಸಿದ್ದೇಶ್ ಜೊತೆ ರಾಕೇಶ್, TV5.